ನನ್ನ ಪ್ರೀತಿಯಾದ ಅಕ್ಕನು, ಅಣ್ಣನು, ಅವ್ವೆ, ಅಪ್ಪನು, ನಿಂಗೆ ಎಲ್ಲಾರ್ಗೂ ಯೇಸು ಕ್ರಿಸ್ತನ ನಾಮಲು ನಾನು ವಂದನೆ ಹೇಳಿದ್ದೇನೆ. ನಿಂಗೆ ಎಲ್ಲಾರನ್ನೂ ಒಳ್ಳೆಯದಾಗಿದ್ದೇರವಾ? ರಾಜನಾಗಿರ ದಾವಿದನು ಯಾನ ಆಳಿದಾನೆಂದು ನಿಂಗೆ ಗೊತ್ತಾವ? ನಾನು ನಿಂಗೆ ಎದುರಾಗಿ ಪಾಪ ಮಾಡದೇ ಇರೋದಕ್ಕಾಗಿ ನಿಂಗೆ ಮಾತನೆ ನನ್ನ ಹೃದಯಲು ಹಾಕಿಯೋಡೇನು ಅಂದು ಆಳಿದಾನೆ. ನಂಗೆ ಕೂಡಿ ಯಾಗಲೂ ಏಸು ಕೂಡವೇ ಇರೋದಕ್ಕಾಗಿ ದೈವ ಮಾತನೆ ನಂಗೆ ಹೃದಯಲು ಹಾಕಿ ಅದನ್ನೇ ಜ್ಞಾನ ಮಾಡಾಕ ಅಂತೆ ನಂಗೆ ಜ್ಞಾನ ಮಾಡಿದಲೇ ನಂಗೆ ದೈವಗನು ಮೈಸರ್ಗನೂ ಎದುರಾಗಿ ಪಾಪ ಮಾಡದೇ ಇರೋಲೇ ಆದದು. ಈ ಜಿನಾಲು ನಂಗೆ ಯೇಸು ರಾಜನ ಕೂಡವೇ ಇರೋದಕ್ಕಾಗಿ ಫಿಲಿಪ್ಪಿ 4:13 ಜ್ಞಾನ ಮಾಡೋ. ಆ ವಚನ ಹೇಳೋದು ಯಾನಂದಲೇ, ನನಗೆ ಶಕ್ತಿ ಕೊಡೋ ಕ್ರಿಸ್ತಿಯಿಂದ ಎಲ್ಲ ಕಾರ್ಯನೇನು ಮಾಡೋಲೆ ನನಗೆ ಶಕ್ತಿ ಇದ್ದೆ ಎಂದು ಹೇಳೋದು. ನನ್ನ ಶರೀರ ಎಲ್ಲ ನೋವಾಗಿದ್ದೆ, ನನ್ನ ಮನಸ್ಸು ಎಲ್ಲ ದುಃಖದಿಂದ ತುಂಬಿ ಇದ್ದೆ. ನನಗೆ ಈ ಕೆಲಸನೇ ಮಾಡೋಲೆ ಕೊಳ್ಳ, ಈ ಸಾಲನೆ ತಿರುಗಿ ಕೊಡೋಲೆ ಶಕ್ತಿ ಕಾಣೆ. ಇಂತೆ ಭಾಳ ಕಾರ್ಯನ ಪತಿ ಜ್ಞಾನ ಮಾಡಿ ಬೇಜಾರಿಂದ ತುಂಬಿ ಇದ್ದೇರವ. ಈಗ ಯೇಸು ರಾಜನು ನಿಂಗೆ ಹೇಳೋದು ಯಾನಂದಲೇ, ನಾನು ನಿನಗೆ ಶಕ್ತಿ ಕೊಟ್ಟೇನು, ನನ್ನ ಮೇಲೆ ನೀನು ನಂಬಿಕೆ ಹಾಕು, ಚಿಂತೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡಿದ್ದೇನೆ, ನಾನು ನಿನ್ನ ಕೂಡವೇ ಇದ್ದೇನೆ ಅಂದು ಹೇಳಿದರು. ಒಬ್ಬ ಐದನು ಭಾಳ ಸೌದೆನೆ ಎತ್ತೋಡು ಸೈಕಲಲ್ಲಿ ಹಾಕಿಯೋಡು ಬೆಟ್ಟನ ಉದ್ದಾಗ ಹೋಗಿಯೋಡಿದ್ದಾನು. ಅವನು ಭಾಳ ಕಷ್ಟಪಟ್ಟು ಸೈಕಲ್ನೇ ಓಡಿಸೋಡು ಹೋಗಿಯೋಡಿದ್ದಾನು. ನನಗೆ ಸಹಾಯ ಮಾಡೋಲೆ ಯಾರನ್ನೂ ಕಾಣೆ ಅಂದು ಜ್ಞಾನ ಮಾಡಿಯೋಡು ಭಾಳ ಕಷ್ಟದಿಂದ ಹೋಗಿಯೋಡಿದ್ದಾನು. ಆಗ ಆ ದಾರಿಲಿ ಒಂದು ಜೀಪುಲು ಒಬ್ಬ ಮೈಸನು ಬಂದಾನು. ಅವನು ಆ ಐದನ ತನಲು ಹೋಗಿ, ನಿನ್ನ ಸೈಕಲ್ನೇ ನನ್ನ ಜೀಪಿನ ಹಿಂದಕ್ಕೆ ಕಟ್ಟಿ ಹಾಕಿಯೋ, ನಾನು ನಿನ್ನೆ ಬೆಟ್ಟನ ಉದ್ದಾಗ ಕರೆದೋಡು ಹೋದೇನು ಎಂದು ಹೇಳಿದಾನು. ಅವನು ಅಂತೆ ಮಾಡಿದಾನು. ಯಾಸೋ ಸಂತೋಷ. ಸ್ವಲ್ಪ ಸಮಯಲೇವೆ ಆ ಐದನು ಸೌದೆನೆ ಎತ್ತಿಯೋಡು ಬೆಟ್ಟನ ಉದ್ದಾಗ ಹೋಗಿ ಸೇರಿಬಿಟ್ಟಾನು. ಆ ಜೀಪುಲು ಬಂದ ಮೈಸನು ಆ ಸೈಕಲಲ್ಲಿ ಬಂದ ಐದನಿಗೆ ಸಹಾಯ ಮಾಡಿದ ಮಾದರಿಯವೇ ಭಾಳ ಕಷ್ಟದಿಂದನೂ ನೋವಿಂದನೂ ತುಂಬಿರೋ ನಿಂಗಗೆ ಯೇಸು ರಾಜನು ಈಗ ಸಹಾಯ ಮಾಡೋಲೆ ಬಂದ್ರಾದು. ಅವರ ತನಲು ನಂಗೆ ಈಗ ಪ್ರಾರ್ಥನೆ ಮಾಡೋ. ನಂಗನೆ ಪ್ರೀತಿ ಮಾಡೋ ಒಳ್ಳೆ ಅಪ್ಪಣೆ, ನಂಗೆ ಶಕ್ತಿ ಕೊಟ್ಟು ನಂಗೆ ಸಹಾಯ ಮಾಡೋವರು ನಿಂಗತಾ ಅಪ್ಪಣೆ. ಶರೀರಲು ನೋವಿಂದನೋ ಮನಸ್ಸಲು ದುಃಖದಿಂದನೋ ಕಷ್ಟಲಿರೋ ಒಬ್ಬೊಬ್ಬರಿಗಾಗಿನೋ ನಂಗೆ ಪ್ರಾರ್ಥನೆ ಮಾಡಿದೆವು. ಯೇಸು ರಾಜನ ನಾಮೆಯಿಂದ ಅವ್ರಿಗೆ ಒಳ್ಳೆ ಸುಖ, ಒಳ್ಳೆ ಶಕ್ತಿ, ಒಳ್ಳೆ ಸಮಾಧಾನ ಸಿಕ್ಕಲಿ. ಸಾಲದಿಂದನೂ ಪಿಸಾಸಿಂದನೂ ಪಾಪದಿಂದನೂ ನಿಂಗೆ ನಮ್ಮ ಮಕ್ಕಳನ್ನೇ ನಿಂಗೆ ಬುಡಿಸುನು, ಸಹಾಯ ಮಾಡುನು. ಈ ಜನ ಪೂರ್ತಿ ನಂಗೆ ನಿಂಗೆಗಾಗವೇ ಬದುಕೋಲೆ ಶಕ್ತಿ ಕೊಡುನು ಅಪ್ಪಣೆ. ಈ ಸಣ್ಣ ಪ್ರಾರ್ಥನೆನೇ ಯೇಸು ಕ್ರಿಸ್ತನ ನಾಮಲು ಬೇಡಿದೆವು ಅಪ್ಪಣೆ. ಆಮೇನ್. ಕರ್ತನಾಗಿರ ಯೇಸು ಕ್ರಿಸ್ತು ನಿಂಗೆ ಕೂಡವೇ ಇರಲಿ.